29/7/2025 ನಮ್ಮ ಅಪ್ಪ ತೀರೋದ್ರು. ಅಲ್ಲಿಂದ ಊರಿಗೆಲ್ಲ ತೊಗೊಂಡೋಗಿ ಅವರ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನಂತೂ ಈ ಸ್ಥಿತಿಲಿ ನೋಡೋಕ್ಕೆ ಆಗ್ತಾಯಿಲ್ಲ. ಇದು ಊರಿಗೆ ತೊಗೊಂಡೋಗಿ ಇದು ನಮ್ಮ ಚಿಕ್ಕಪ್ಪ ಮನೇಲಿ, ನಮ್ಮಪ್ಪ ಅವ್ರ ಮನೆ ಅಲ್ಲಿಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿ ಊರಲ್ಲಿದ್ದಾರೆ. ಅವ್ರ ಮನೆಯಲ್ಲೇ ಇದು ಅವ್ರ ಮನೆ. ಅವ್ರ ಮನೇಲೇ ಇದ್ಕೊಂಡು ಎಲ್ಲ ಕಾರ್ಯ ಎಲ್ಲ ಮುಗಿಸಿ ಎಲ್ಲ ಮಾಡಿಕೊಂಡು ತಿಥಿ ಕಾರ್ಯವರೆಗೂ ಇದ್ದು ನೋಡಿ. ಇದೆ ನಮ್ಮ ಚಿಕ್ಕಮ್ಮ ಮನೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಊರಲ್ಲಿದ್ದಾರೆ. ಇದು ಅವ್ರದ್ದು ಅಡುಗೆ ಅದು ರೂಮು. ಇಲ್ಲಿ ಮನೆಯೆಲ್ಲ ಅವ್ರು ಇಟ್ಕೊಂಡಿದ್ದಾರೆ, ಹಳೆ ಮನೆಯೇ ಇದು. ನಮ್ಮಪ್ಪ ಅವರು ಊರಲ್ಲಿ ಮನೆ ಏನು ಕಟ್ಟಿಸಿಲ್ಲ, ಜಮೀನಿದೆ ಆದರೆ ಮನೆ ಏನು ಕಟ್ಟಿಸಿಲ್ಲ. ಇವ್ರು ಬೆಂಗಳೂರಲ್ಲೇ ಇರೋದ್ರಿಂದ ಏನೂ ಕಟ್ಟಿಸ್ಕೊಂಡಿಲ್ಲ ನೋಡಿ. ಇದು ಊರ ಕಡೆ ಈ ಕಡೆ ಒಂದು ರೂಮ್ ಇದೆ, ಇದು ಮಲ್ಕೊಳ್ಳೋ ರೂಮು. ಅದು ಅವರು ಕುಬೇರ ಮೂಲೆ ಅಂತ ಆ ಕಡೆ ಎಲ್ಲ ಬೀರು ಅದು ಇದು ಇಟ್ಕೊಂಡಿದ್ದಾರೆ. ಇದು ಮಲ್ಕೊಳ್ಳೋಕ್ಕೆ ಅಂತ ಇರೋ ರೂಮ್ ಇದು. ಇಲ್ಲೆಲ್ಲ ಅದು ಇದು ಜೋಡಿಸ್ಕೊಂಡಿದ್ದಾರೆ. ಹಳೆ ಮನೆ, ಆವಾಗ ಹಳೆ ಮನೆ ಇತ್ತಲ್ಲ ಅದೇ ಮನೆಯಲ್ಲೇ ಇದ್ದಾರೆ ಅವರು. ಇದು ಅಡಿಯಾರ ಮನೆ. ಅವತ್ತು ನಾವು ಹೋಗಿದ್ದ ದಿವಸ ನಮ್ಮ ಚಿಕ್ಕಪ್ಪನೇ ಎಲ್ಲ ಮನೆಗೆಲ್ಲ ಪೇಂಟ್ ಮಾಡಿದರು. ಸೊ ನಮ್ಮ ಮನೆಯವರು ನನ್ನ ತಮ್ಮ ಸ್ವಲ್ಪ ಇನ್ನು ಡೋರ್ಗಳೊಂದು ಬ್ಯಾಲೆನ್ಸ್ ಇತ್ತು ಅಂತ ಪೇಂಟ್ ಮಾಡ್ತಿದ್ದಾರೆ. ಇದು ಹಾಲು. ಇವರೇ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮಪ್ಪ. ಅವರು ಬೆಂಗಳೂರಿಗೆ ಬಂದಾಗ ಒಂದು ಸಲ ಫೋಟೋ ತೆಗೆಸ್ಕೊಂಡಿದ್ರಂತೆ. ಆ ಫೋಟೋ ಫ್ರೇಮ್ ಮಾಡಿಸಿ ಹಾಕ್ಸಿದ್ರು, ಅದೊಂದು ಕ್ಲಿಪ್ ತಗೊಂಡೆ. ಇದು ಮೇಲೆ ಅಟ್ಟ ಇದೆ. ಇಲ್ಲಿಂದ ಬಂದರೆ ಟಿ ವಿ ಇಟ್ಟಿದ್ದಾರೆ. ಇದು ಫ್ರಿಜ್ಜು. ಇವಳು ನನ್ನ ಮಗಳು ನೋಡಿ. ನಮ್ಮ ಮನೆಯವ್ರು ಪೇಂಟ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಡೋರು ಕಿಟಕಿ ಎಲ್ಲ ಬ್ಯಾಲೆನ್ಸ್ ಇತ್ತು. ಸೊ ಊರ ಕಡೆ ಗೊತ್ತಲ್ವ, ಯಾರು ಬೇರೆಯವ್ರನ್ನ ಕರೆಸಿ ಮಾಡಿಸ್ಕೊಳ್ಳಲ್ಲ, ನಮ್ಮ ಚಿಕ್ಕಪ್ಪನೇ ಎಲ್ಲ ಮಾಡ್ತಾರೆ. ಸೊ ಅದರಿಂದ ಅವರೇ ಎಲ್ಲ ಪೇಂಟ್ ಮಾಡಿದರು ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ. ಅಂದರೆ ನಾವು ಅವತ್ತು ಕಾರ್ಯ ಅಂದರೆ ನಮ್ಮಪ್ಪ ತೀರೋ ದಿವಸ ಅವರೆಲ್ಲ ಇದು ಮಾಡಿ ನಾವು ಬೆಂಗಳೂರಿಗೆ ಬಂದುಬಿಟ್ಟಿದ್ವಿ. ಇಲ್ಲಿ ಬೆಂಗಳೂರಲ್ಲಿರೋ ಮನೆಗೂ ಪೇಂಟ್ ಹೊಡಿಸ್ಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನು, ನಮ್ಮ ಮನೆಯವರು, ನನ್ನ ತಮ್ಮ ಎಲ್ಲ ಬೆಂಗಳೂರಿಗೆ ಬಂದಿದ್ವಿ. ಅಮ್ಮ ಮಾತ್ರ ಊರಲ್ಲಿದ್ದರು. ಸೊ ನನ್ನ ತಮ್ಮ ಊರಲ್ಲೇ ಇದ್ದ, ಅವನು ಒಂದು 2 ದಿವಸ ಬಿಟ್ಕೊಂಡು ಬೆಂಗಳೂರಿಗೆ ಬಂದ. ಸೊ ಇವ್ರು ನೋಡಿ ನನ್ನ ತಮ್ಮ ಎತ್ಕೊಂಡಿದ್ದಾರೆ ನನ್ನ ಮಗನ. ನಮ್ಮ ಮನೆಯವರು ಪೇಂಟ್ ಹೊಡಿತಿದ್ದಾರೆ. ನೋಡ್ತಿದ್ದಾರೆ ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ. ಇದು ಮುಂದೆ ಅಡಿಯಾರ ಅಂದರೆ ಹಸು ಎಮ್ಮೆ ಅದೆಲ್ಲ, ಅಂದರೆ ಅವರು ಹಸು ಇಟ್ಟಿದ್ದಾರೆ, ಸೀಮೆ ಹಸು ಮತ್ತು ಮೇಕೆಗಳು, ಕುರಿ, ಆಡುಗಳೊಂದು 3 ಇಟ್ಟಿದ್ದಾರೆ. ಇದು ಅಲ್ಲೇ ಅಡುಗೆ ಮನೆ, ಪಕ್ಕದಲ್ಲೇ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೇ ಅಲ್ವಾ ಊರಲ್ಲಿರೋದು. ಸೊ ಅವರಿಬ್ರಿಗೋಸ್ಕರ ಚಿಕ್ಕದಾಗಿ ಒಂದು ಈ ಕಡೆ ಮುಂದೆನೇ ಎಂಟ್ರೆನ್ಸಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ಇದು ಸ್ನಾನದ ಮನೆ. ಸೊ ಇಲ್ಲಿ ಹಸು ಎಲ್ಲ ಕಟ್ಕೊಂಡು ಇದು ಮಾಡ್ಕೊತಾರೆ. ಮತ್ತು ಇಲ್ಲಿ ಹಸು ಮೇವು ಎಲ್ಲ ತಂದೆ ಹಾಕ್ಕೊಳ್ಳೋದಕ್ಕೊಂಥರ ಒಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ ಮುಂದೆನೇ. ನಮ್ಮದು ಏನು ಮನೆ ಕಟ್ಟಿಸಿಲ್ಲ, ಕಟ್ಟಿಸ್ಬೇಕು. ನಮ್ಮ ತಂದೆಯವರು ಊರಿಗೇನು ಬರ್ತಿರ್ಲಿಲ್ಲ ಜಾಸ್ತಿ. ಸೊ ಅದಕ್ಕೆ ಈಗಿನ ಮೇಲೆ ಕಟ್ಟಿಸ್ಕೊಬೇಕು. ಇದು ಪೂರ್ತಿ ಈಚೆಯಿಂದ ಈ ಥರ ಇದೆ. ಇಲ್ಲಿ ಈಚೆ ಕಡೆ ಕೂತ್ಕೊಳ್ಳೋಕ್ಕೆ. ಅಲ್ಲಿ ನೋಡಿ ಮೇಕೆ ಎಲ್ಲ ಅಲ್ಲಿ ಕಟ್ಟಿದ್ದಾರೆ. ಬಾತ್ರೂಮು ಆಚೆ ಕಡೆ ಇದೆ ನೋಡಿ. ಇಲ್ಲೆಲ್ಲ ಮೇಕೆ ಆಡಕ್ಕೆ ಎಲ್ಲ ಕಟ್ಟಿದ್ದಾರೆ ಇಲ್ಲಿ. ನನ್ನ ಮಗನಿಗೆ ಈ ವಾತಾವರಣ ಎಲ್ಲ ತುಂಬ ಅವ್ನು ನೋಡಿ ತುಂಬ ಹೆದ್ರ್ಕೊತಿದ್ದಾನೆ, ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ನಮಗೊಂಥರ ಅದೇ ನಗು ಬರ್ತಿತ್ತು. ಅವನಿಗಿದೆ ಫಸ್ಟ್ ಟೈಮ್ ಹಳ್ಳಿಗೆ ಕರ್ಕೊಂಡೋಗಿದ್ದು. ಅವನು ಹುಡ್ದಾಗಿಂದ ಎಲ್ಲೂ ಹೋಗಿರಲಿಲ್ಲ ನಂದು. ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪರೂರಿಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಅವನು ಇವೆಲ್ಲ ನೋಡಿ ಹೆದ್ರ್ಕೊತಿದ್ದ, ಅವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಅವನಿಗಿದೆಲ್ಲ ಏನು ಅನ್ನೋದೇ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ. ನನ್ನ ಮಗಳಿಗೆ ತುಂಬ ಇಷ್ಟ ಇದೆಲ್ಲ, ಹಳ್ಳಿ ವಾತಾವರಣ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆದರೆ ನನ್ನ ಮಗನಿಗೆ ಅಷ್ಟು ಪರಿಚಯ ಇಲ್ವಲ್ಲ. ಸೊ ತುಂಬ ನೋಡಿ ಇವೇನು ಈ ಥರ ಇದೆ ಅಂತ ಹೆದ್ರ್ಕೊತಿದ್ದ. ಸೊ ಅಲ್ಲಿ ನೋಡಿ ಅದು ಬಾತ್ರೂಮು. ಇಲ್ಲೆಲ್ಲ ಬಾತ್ರೂಮ್ಗೆ ಹೋಗೋಕ್ಕೆಲ್ಲ ನೀರು ತುಂಬಿಸಿಟ್ಟಿದ್ದಾರೆ. ಒಂದು ಹೂವಿನ ಗಿಡ, ದಾಸವಾಳ ಗಿಡ ಹಾಕ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ನೋಡಿ. ಇದು
ಮನೆ ಮುಂದೆ ಈ ಥರ ಎಲ್ಲ ಇದು ಮಾಡಿದ್ದಾರೆ ನೋಡಿ. ಅದು ಅಲ್ಲಿ ಅವರು ನಮ್ಮ ಮಾವಾರ ಮನೆ, ಅಲ್ಲಿ ಇದೆಲ್ಲ ಈ ಥರ ಸರೌಂಡಿಂಗ್ ಪೂರ್ತಿ ಈ ಥರ ನಮ್ಮ ಅಪ್ಪರವರು ಈ ಥರ ಇದೆ. ಅಂದರೆ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ, ಅವ್ರ ಊರಲ್ಲಿ ನೆಟ್ವರ್ಕೇ ಇರಲ್ಲ. ಸೊ ಅಲ್ಲಿ ಸುಮ್ಮನೆ ವೀಡಿಯೋ ಮಾಡ್ಕೊಂಬಂದು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ವೀಡಿಯೋ ಹಾಕ್ತಿದ್ದೀನಿ. ಬಟ್ ಆದರೆ ನಮ್ಮ ತಂದೆಯವ್ರು ತಿರೋಗಿರೋದು ತುಂಬ ಬೇಜಾರಾಯಿತು. ಆದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೆ ಎಲ್ಲ ಸಮಾಧಾನ ಮಾಡಿ ನಾವಿದ್ದೀವಿ ಬಿಡಿ ನೋಡ್ಕೊತೀವಿ ಅಂತೆಲ್ಲ ಮಾಡಿದ್ರು. ಎಲ್ಲ ಚೆನ್ನಾಗಿ ಕಾರ್ಯ ಎಲ್ಲ ಮುಗಿಸ್ಕೊಟ್ರು. ಇನ್ನು ತಿಥಿ ಕಾರ್ಯ ಇದೆ, ಅದಕ್ಕೋಸ್ಕರನೇ ಎಲ್ಲ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ. ಪೇಂಟಿಂಗ್ ಎಲ್ಲ ಮನೆಯದೆಲ್ಲ ಮುಗಿಸಿದ್ದಾರೆ ನಮ್ಮ ಚಿಕ್ಕಪ್ಪನೇ. ನಾವು ಬೆಂಗಳೂರಿಂದ ಅದೆಲ್ಲ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಬೆಂಗಳೂರದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಮಾಡಿದರು. ಇಲ್ಲಿ ಪಕ್ಕದಲ್ಲಿನೇ ನಮ್ಮ ಅಜ್ಜಿ ಮನೆ ಇದೆ, ಅಂದರೆ ನಮ್ಮ ಅಪ್ಪರ ಚಿಕ್ಕಪ್ಪ ಮನೆ. ಇದು ನಮ್ಮ ಅಜ್ಜಿ ಮನೆ, ಇದು ಚಿಕ್ಕಜ್ಜಿ ಮನೆ. ಇಲ್ಲಿ ನಮ್ಮಮ್ಮ ಬಂದು ಇಲ್ಲಿ ಕೂತಿದ್ರು ಅಜ್ಜಿ ಜೊತೆ ಮಾತಾಡಿಕೊಂಡು. ನಾನು ಅದಕ್ಕೆ ಅಜ್ಜಿನ ಕೇಳ್ತಾಯಿದ್ದೆ, ವೀಡಿಯೋ ಮಾಡ್ಕೊಬೋದು ಅಜ್ಜಿ ನಿಮ್ಮ ಮನೇನ, ಚೆನ್ನಾಗಿದೆ ಅಂತ. ಮಾಡ್ಕೊಳ್ಳೋ ಮನೆ ಏನೋ ಚೆನ್ನಾಗಿರುತ್ತೆ, ನೋಡ್ಕೊಂಡು ಮಾಡ್ಕೊ, ಇದು ನಿಮ್ಮ ಮನೆಯೇ ತಾನೆ ಅಂತ ಅಜ್ಜಿ ಹೇಳ್ತಾಯಿದ್ರು. ಅದಕ್ಕೆ ಸರಿ ಅಜ್ಜಿ, ಈ ಥರ ಹಳೆ ಕಾಲದ ಮನೆಗಳು ಇವಾಗ ಸಿಗೋದು ತುಂಬ ಅಂದರೆ ರೇರ್ ಅಲ್ವಾ. ಈಗೆಲ್ಲ ಆಲ್ರೆಡಿ ಬಿಲ್ಡಿಂಗ್ಗಳು ಕಟ್ಟಿಸ್ಬಿಟ್ಟಿರ್ತಾರೆ, ಊರ ಕಡೆನೂ ಮೋಲ್ಡ್ಗಳು ಹಾಕ್ಬಿಟ್ಟಿರ್ತಾರೆ. ಈ ಥರ ಹಳ್ಳಿ ಮನೆಗಳು ಸಿಗೋದು ತುಂಬ ರೇರು. ನನಗೆ ಈ ಥರ ಮನೆ ಅಂತೂ ತುಂಬ ಇಷ್ಟ. ಯಾಕೆಂದರೆ ನಾನು ಅಮ್ಮ ಮನೇಲಿ ಬೆಳೆದಿದ್ದು, ಅಜ್ಜಿ ಮನೆಯೂ ಫಸ್ಟ್ ಇದೇ ಥರನೇ ಇತ್ತು. ಬಟ್ ಇವಾಗೆಲ್ಲ ಅವರು ಓಡಿಸ್ಬಿಟ್ಟು ದೊಡ್ಡದಾಗಿ ಮೋಲ್ಡೆಲ್ಲ ಆ ಥರ ಮನೆ ಕಟ್ಟಿದ್ದಾರೆ. ಅದಕ್ಕೆ ಈ ಥರ ಮನೆ ನೋಡಿದಾಗ ನಂಗೆ ಹಳೆಯ ಮನೆ ಅಲ್ಲೇ ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದ ದಿನಗಳೇ ನೆನಪಾಗ್ತಿತ್ತು. ಅದಕ್ಕೆ ಕೇಳ್ತಾಯಿದ್ದೆ, ಅಜ್ಜಿ ಆಯಿತು ಮಾಡ್ಕೊಳ್ಳವ ಅಂತ ಹೇಳ್ತಾಯಿದ್ರು. ಮನೆ ಸೇಮ್ ಈಗ ನಮ್ಮಮ್ಮ ಅಜ್ಜಿ ಮನೇಲಿ ಹೆಂಗಿತ್ತು ಸೇಮ್ ಹಂಗೆ ಇದೆ. ಬಟ್ ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೇ ಮನೆಯೆಲ್ಲ ಹೆಂಗಿದೆ ಏನು ಅಂತೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ, ತುಂಬ ನೀಟಾಗಿತ್ತು. ನಮ್ಮ ಅಜ್ಜಿಗೆ ಅವ್ರಿಗೆ 4 ಜನ ಮಕ್ಕಳು. ಸೊ ಅವ್ರ ಮನೆಯಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು, ಅವರ ಮಗಳು ಮಗ ಜೊತೆಗಿದ್ದಾರೆ, ಅವ್ರು ನೋಡ್ಕೊತಾರೆ ಮನೇನ, ಚೆನ್ನಾಗಿ ನೋಡ್ಕೊತಾರೆ ನೋಡಿ. ಇದೆಲ್ಲ ದೇವ್ರ ಮನೆ. ಈ ಥರ ಎಲ್ಲ ಆವಾಗಿರ್ತಿತ್ತು, ಇವಾಗೆಲ್ಲ ಇಲ್ಲ. ಇದೆಷ್ಟು ಚೆನ್ನಾಗಿದೆ ಮನೆ, ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೆ. ಅದಕ್ಕೆ ನೋಡಿ ಅಟ್ಟ ಇದೆ, ಅಟ್ಟ ಮೇಲೆ ಹತ್ತೋದಕ್ಕೆ ಏಣಿ ಹಾಕಿದ್ದಾರೆ. ಇದು ಮಂಚ ಚೆನ್ನಾಗಿದೆ, ಒಂಥರ ಹಳೆ ಕಾಲದ ಮನೆ, ನೋಡಿದ್ರೇ ಖುಷಿಯಾಗುತ್ತೆ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ಇದು ಇನ್ನು ಒಳಗಡೆ ಹೋದರೆ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಅವಾಗೆಲ್ಲ ಆಗಿನ ಕಾಲದಲ್ಲಿ ಅಂದರೆ ಅಡಿಯಾರ ಈ ಥರ ಎಲ್ಲ ಬರ್ತಿತ್ತಲ್ಲ, ಇದು ಒಳಗಡೆ ಆದಂಗೆ ಚೆನ್ನಾಗಿದು ಏನಾದ್ರು ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ. ಕುಬೇರ ಮೂಲೆ ಅಂತಾರಲ್ಲ, ಅದಕ್ಕೋಸ್ಕರ ಈ ಜಾಗದಲ್ಲಿ ಈ ಥರ ಬೀರು ಅದೆಲ್ಲ ಇಟ್ಕೊಂಡಿರ್ತಾರೆ ಅವರು. ಅದೇ ಥರನೇ ಇಟ್ಕೊಂಡಿದ್ದಾರೆ. ಅಡುಗೆ ಮನೆ ಮುಂದೆಗಡೆನೂ ಇದೆ, ಬಟ್ ಹಿಂದೆ ಇದನ್ನು ಒಂಥರ ಆಗಿನ ಕಾಲದಲ್ಲೆಲ್ಲ ಆ ಥರನೇ ದೇವ್ರ ಮನೆ ಸಪ್ರೇಟು ಈ ಥರ ಎಲ್ಲ ಮಾಡ್ಕೊಳ್ಳೋರು. ಕುಬೇರ ಮೂಲೆ ಈ ಥರ ಎಲ್ಲ ಅಲ್ಲೇನೋ ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಅನ್ನೋ ಥರ ದವಸ ಧಾನ್ಯ ಆ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಆ ಥರ ಮಾಡ್ಕೊತಾಯಿದ್ರು. ಇದನ್ನು ಅದೇ ಥರನೇ ಅವರು ಅವಾಗ ಹೆಂಗಿದ್ರು ಅದೇ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಮನೆ ಮಾತ್ರ ನಂಗೆ ನೋಡಿ ತುಂಬ ಖುಷಿಯಾಯಿತು. ಅಲ್ಲಿ ಹೋದ್ರೆ ಏನೋ ಒಂಥರ ಪೀಸ್ಫುಲ್ ಚೆನ್ನಾಗಿರುತ್ತೆ. ಒಂದು ಬೆಂಗಳೂರು ಆ ಸ್ಟ್ರೆಸ್ಫುಲ್ ಜೀವನ ಎಲ್ಲನೂ ಅಲ್ಲಿ ಕಳ್ದು ಜೀವನ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೋದು. ಇವ್ರು ನಮ್ಮ ಚಿಕ್ಕಜ್ಜಿ ಫೋಟೋ ವೀಡಿಯೋ ತೆಗಿತಾಳೆ ಅಂತ. ನಾನೇನು ಚೆನ್ನಾಗಿದ್ದೀವ ಬಿಡವ ನೋಡಿ ಏನು ತೆಗಿಬೇಡ ಅಂತ ಹೇಳ್ತಾಯಿದ್ರು. ಹಂಗೆ ಅಜ್ಜಿ ಅಂತೀರ ಸುಮ್ಮನಿರಿ ಅಂತ ಹೇಳ್ತಾಯಿದ್ದೆ. ಚೆನ್ನಾಗಿದೆ ಮನೆ ಅಲ್ವಾ? ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ನಮ್ಮಮ್ಮ ಹೇಳ್ತಾಯಿದ್ರು, ತಾತ ಫೋಟೋ ನೋಡಲ್ಲೇ ಇದೆ ಅಂತ. ಇವರೇ ನಮ್ಮ ಅಂದರೆ ನಮ್ಮ ಅಪ್ಪರ ಚಿಕ್ಕಪ್ಪ, ನಂಗೆ ಚಿಕ್ಕ ತಾತ ಆಗಬೇಕು ಇವರೇ ಅಂತ. ಒಂದು ಫೋಟೋ ವೀಡಿಯೋ ತಕ್ಕೋ ಅಂತ ಹೇಳ್ತಾಯಿದ್ರು, ಅದನ್ನು ತೆಕ್ಕೊತಾ ಇದ್ದೆ. ಆಗ ನಮ್ಮ ಅಪ್ಪಗೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರೋಗಿದ್ರು. ಅವಾಗೆಲ್ಲ ಇವರೇ ನೋಡ್ಕೊಂಡಿರೋದು, ಇವರೇ ಬೆಳೆಸಿರೋದು. ಸ್ವಲ್ಪ ವರ್ಷ ಇವ್ರು ನೋಡಿಕೊಂಡ್ರು. ಆಮೇಲೆ ಬೆಂಗಳೂರಿಗೆ ಬಂದು ಅವ್ರ